ಆಡಳಿತಕ್ಕೆ ಉತ್ತರ ಕನ್ನಡ ಕಲ್ಪವೃಕ್ಷ. ಈ ಜಿಲ್ಲೆ ಎಂಬ ವೃಕ್ಷಕ್ಕೆ ಸೂಕ್ತ ಪೋಷಣೆಯ ಭಾಗ್ಯವಿಲ್ಲದಿದ್ದರೂ ನಿರಂತರವಾಗಿ ತನ್ನಿಂದ ಫಲ ಕಿತ್ತುಕೊಳ್ಳುವವರಿಗೆ ಅವಕಾಶ ನೀಡುತ್ತಲೇ ಬಂದಿದೆ. ಸಂಪದ್ಭರಿತ ಪ್ರಕೃತಿಯೇ ಈ ಜಿಲ್ಲೆಗೆ ಶಾಪ ಎಂದು ಯೋಚಿಸುವಂತೆ ಆಡಳಿತಗಾರರು ನಡೆದುಕೊಳ್ಳಲಾರಂಭಿಸಿ ಹಲವು ದಶಕಗಳೇ ಸಂದು ಹೋಗಿದೆ. ಈ ಜಿಲ್ಲೆಯ ಅಭಿವೃದ್ಧಿ ಎಂದರೆ ಜಿಲ್ಲೆಯ ಜನರಿಗೆ ಏನಕ್ಕೂ ಪ್ರಯೋಜನಕ್ಕೆ ಬಾರದ ಹಾಗೂ ಹೊರಗಿನವರಿಗೆ ಅನುಕೂಲವಾಗುವಂತಹ ಯೋಜನೆಗಳ ಹೇರುವಿಕೆ ಎಂದು ಆಡಳಿತ ಭಾವಿಸಿದ್ದರಿಂದಲೇ ಪದೇ ಪದೇ ಜಿಲ್ಲೆಯ ಪ್ರಕೃತಿ ನಾಶಕ್ಕೆ ನಾಂದಿ ಹಾಡುವಂತಹ ಬೃಹತ್ ಯೋಜನೆಗಳನ್ನು ಹೇರಲಾಗುತ್ತಿದೆ. ಇದೀಗ ಅಂಥವುಗಳ ಪಾಲಿಗೆ ಮತ್ತೊಂದು ಸೇರ್ಪಡೆಯಾಗಲಿದೆ. ಪರಿಸರ ಸಮೃದ್ಧ ಉತ್ತರ ಕನ್ನಡದಲ್ಲಿ ಮತ್ತೊಂದು ಬೃಹತ್ ಯೋಜನೆ ಅನುಷ್ಠಾನಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ರಾಜ್ಯ ಸರ್ಕಾರದ ಬಹುನಿರೀಕ್ಷಿತ ಶರಾವತಿ ಪಂಪ್ಸ್ ಸ್ಟೋರೇಜ್ ಯೋಜನೆಯ DPRಗೆ ಕೇಂದ್ರ ವಿದ್ಯುತ್ ಪ್ರಾಧಿಕಾರ ಅನುಮೋದನೆ ನೀಡುವುದರೊಂದಿಗೆ 2019ರಲ್ಲಿ ರಾಜ್ಯ ಸರ್ಕಾರ ಅನುಮೋದಿಸಿದ್ದ ವಿಸ್ತೃತ ಯೋಜನಾ ವರದಿ ಅನುಷ್ಠಾನಕ್ಕೆ ಚಾಲನೆ ದೊರೆತಂತಾಗಿದೆ. ಕೇಂದ್ರದ ವಿದ್ಯುತ್ ಪ್ರಾಧಿಕಾರ ಶುಕ್ರವಾರ ಈ ಯೋಜನೆಯ DPRಗೆ ಅನುಮೋದನೆ ನೀಡಿದೆ. 2013ರಲ್ಲಿ ಮೊದಲನೇ ಬಾರಿ ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಇಂಧನ ಸಚಿವರಾಗಿದ್ದ DK ಶಿವಕುಮಾರ್ ಈ ಮಹತ್ವದ ಯೋಜನೆಯನ್ನು 2017ರಲ್ಲಿ ಪ್ರಸ್ತಾಪಿಸಿದ್ದರು. ಆಗ 4,869 ಕೋಟಿ ವೆಚ್ಚದ ಯೋಜನೆಯ ರೂಪುರೇಷೆ ತಯಾರಿಸಲಾಗಿತ್ತು. ನಂತರ ಈ ಯೋಜನೆ ಹಿಂದೆ ಸರಿದಿತ್ತು. 2019ರಲ್ಲಿ ಮುಖ್ಯಮಂತ್ರಿಯಾಗಿದ್ದ ಶ್ರೀ BS ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಈ ಯೋಜನೆಗೆ ರಾಜ್ಯ ವನ್ಯಜೀವಿ ಮಂಡಳಿ ಒಪ್ಪಿಗೆ ನೀಡಿ DPR ಅನುಮೋದಿಸಿತ್ತು. ನಂತರ ಮತ್ತೆ ಈ ಯೋಜನೆಯ ಹವಾ ತಣ್ಣಗಾಗಿತ್ತು. ಶರಾವತಿ ನದಿಯ ಗೇರುಸೊಪ್ಪ ಅಣೆಕಟ್ಟೆಯಿಂದ ಬೆಂಗಳೂರಿಗೆ ನೀರು ಕೊಂಡೊಯ್ಯುವ ಇನ್ನೊಂದು ಯೋಜನೆ ಪ್ರಸ್ತಾಪವಾದಾಗ ಜಿಲ್ಲೆಯ ಜನ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದರಿಂದ ಅಂದಿನ ಸರ್ಕಾರ ಜನರನ್ನು ಕೆರಳಿಸಿದಂತಾಗುತ್ತದೆ ಎಂಬ ಕಾರಣಕ್ಕೆ ಈ ಯೋಜನೆಗೆ ವೇಗ ನೀಡಿರಲಿಲ್ಲ. 2023ರಲ್ಲಿ ಮತ್ತೊಮ್ಮೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಆಡಳಿತ ಅಸ್ತಿತ್ವಕ್ಕೆ ಬಂದ ನಂತರ ಈ ಯೋಜನೆಯ ಅನುಷ್ಠಾನಕ್ಕೆ ಚುರುಕು ದೊರೆಯಿತು. ಇದೀಗ ಯೋಜನೆಯ ವೆಚ್ಚ 8,005 ಕೋಟಿ ರೂಪಾಯಿಗಳಾಗಿದೆ. ಲಿಂಗನಮಕ್ಕಿ ಅಣೆಕಟ್ಟಿನಿಂದ ವಿದ್ಯುತ್ ತಯಾರಿಸಿ ಹೊರಬಿಟ್ಟ ನೀರು ಗೇರುಸೊಪ್ಪ ಅಣೆಕಟ್ಟೆಯಲ್ಲಿ ಶೇಖರಣೆಗೊಂಡು ಮತ್ತೊಮ್ಮೆ ವಿದ್ಯುತ್ ತಯಾರಿಕೆಗೆ ಉಪಯೋಗವಾಗುತ್ತಿದೆ. ಈ ಅಣೆಕಟ್ಟೆಯಿಂದ ಹೊರಹೋಗುವ ನೀರನ್ನೇ ಭೂಗರ್ಭದಲ್ಲಿ ಸುರಂಗ ಕೊರೆದು ಬೃಹತ್ ಕೊಳವೆಗಳ ಮೂಲಕ ಮತ್ತೆ ಮೇಲಕ್ಕೆ ಕೊಂಡು ಹೋಗಿ ಕೊಳವೆಗಳ ನಡುವೆ 250 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯದ 8 ವಿದ್ಯುತ್ ಉತ್ಪಾದನಾ ಘಟಕಗಳನ್ನು ಅಳವಡಿಸಿ ಇವುಗಳಿಂದ ಸುಮಾರು 2,000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುವ ಯೋಜನೆ ಇದಾಗಿದೆ. ಈ ಯೋಜನೆಯಲ್ಲಿ ನೀರನ್ನು ಮೇಲಕ್ಕೆ ಕೊಂಡೊಯ್ಯಲು ಉತ್ಪಾದನೆಯ 70% ವಿದ್ಯುತ್ ಖರ್ಚಾಗುತ್ತದೆ ಎಂದು ಅಂದಾಜಿಸಲಾಗಿದೆ. ಸಾಗರ ತಾಲೂಕಿನ ತಲಕಳಲೆ ಅಣೆಕಟ್ಟು ಮತ್ತು ಹೊನ್ನಾವರ ತಾಲೂಕಿನ ಗೇರುಸೊಪ್ಪ ಅಣೆಕಟ್ಟೆಯ ನಡುವೆ ಈ ಯೋಜನೆ ಅನುಷ್ಠಾನಗೊಳ್ಳಲಿದೆ. ಈ ಯೋಜನೆಯು ಒಟ್ಟಾರೆ ಕಾಮಗಾರಿ ಪಶ್ಚಿಮ ಘಟ್ಟದ ಭೂಗರ್ಭದೊಳಗೆ ನಡೆಯಲಿದೆ. ಇದು ಪರಿಸರ ಸೂಕ್ಷ್ಮ ಮತ್ತು ವೈವಿಧ್ಯ ಸೂಕ್ಷ್ಮ ಪ್ರದೇಶವೂ ಆಗಿದೆ. ಶರಾವತಿ ಕೊಳ್ಳದ ರಕ್ಷಿತಾರಣ್ಯದ ನಡುವೆಯೇ ಸುರಂಗ ಹಾದು ಹೋಗಲಿದೆ. ಈ ಹಿಂದೆ ಈ ಯೋಜನೆ ಪ್ರಸ್ತಾಪವಾದಾಗ ಪರಿಸರವಾದಿಗಳ ವಿರೋಧವೂ ವ್ಯಕ್ತವಾಗಿತ್ತು. ಬೃಹತ್ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರುವಾಗ ಈ ಜಿಲ್ಲೆಯ ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದನ್ನು ಯಾವ ಸರ್ಕಾರವೂ ಹಿಂದೆಯೂ ಮಾಡಲಿಲ್ಲ. ಈಗಲೂ ಅದನ್ನೇ ಮುಂದುವರಿಸಲಾಗುತ್ತಿದೆ. 8 ವರ್ಷದ ಹಿಂದೆಯೇ ಈ ಯೋಜನೆ ಪ್ರಸ್ತಾಪಕ್ಕೆ ಬಂದು 2019ರಲ್ಲಿ ರಾಜ್ಯ ವನ್ಯಜೀವಿ ಮಂಡಳಿ ವಿಸ್ತೃತ ಯೋಜನಾ ವರದಿಗೆ ಅನುಮೋದನೆ ನೀಡಿದ್ದರೂ ಈ ಯೋಜನೆಯ ಕುರಿತು ಜಿಲ್ಲೆಯ ಯಾರೊಬ್ಬರಿಗೂ ಮಾಹಿತಿ ನೀಡುವ, ಯೋಜನೆಯನ್ನು ವಿವರಿಸುವ, ಯೋಜನೆಯ ಸಾಧಕ ಬಾಧಕಗಳನ್ನು ಚರ್ಚಿಸುವ ಅಗತ್ಯವೇ ಕಾಣಲಿಲ್ಲವೆಂದರೆ ಈ ಯೋಜನೆಯು ಹಿಂದಿನ ಎಲ್ಲ ಯೋಜನೆಯಂತೆ ಹೇರಿಕೆ ಆಗುತ್ತದೆ. ಜಿಲ್ಲೆಯ ಜನಪ್ರತಿನಿಧಿಗಳಿಗೂ ಈ ಯೋಜನೆ ಏನೆಂಬ ಕುರಿತು ಮಾಹಿತಿ ಇಲ್ಲವೆಂದರೆ ಎಷ್ಟರ ಮಟ್ಟಿಗೆ ಜಿಲ್ಲೆಯನ್ನು ಕೊಳ್ಳೆ ಹೊಡೆಯಲಾಗುತ್ತಿದೆ ಎಂಬುದನ್ನು ತಿಳಿಯಬಹುದು. ಕೈಗಾ ನ್ಯೂಕ್ಲಿಯರ್ ಪ್ರಾಜೆಕ್ಟ್, ಕೊಡಸಳ್ಳಿ ಮತ್ತು ಕದ್ರಾ ಅಣೆಕಟ್ಟು, ಶರಾವತಿ ಟೇಲ್ರೀಸ್ ಹೀಗೆ ಎಲ್ಲ ಬೃಹತ್ ಯೋಜನೆಗಳನ್ನು ವಿರೋಧಿಸಿ ಪರಿಸರವಾದಿಗಳು, ಜಿಲ್ಲೆಯ ಜನರು, ಸ್ವರ್ಣವಲ್ಲಿ ಮತ್ತು ಪೇಜಾವರ ಸ್ವಾಮೀಜಿಗಳಂಥವರು ಹೋರಾಟ ನಡೆಸಿದ್ದಾರೆ. ಯಾವ ಯೋಜನೆಗಳನ್ನು ನಿಲ್ಲಿಸಲಾಗಲಿಲ್ಲ. ಇಂತಹ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರುವಾಗಲೆಲ್ಲ ಜಿಲ್ಲೆಯ ಅಭಿವೃದ್ಧಿಯ ಕುರಿತು ಆಡಳಿತ ಮಾತನಾಡುತ್ತದೆ ಮತ್ತು ಜನರ ಬಾಯಿ ಮುಚ್ಚಿಸುತ್ತದೆ. ಈ ಎಲ್ಲ ಯೋಜನೆಗಳಿಂದಲೂ ಜಿಲ್ಲೆಗೆ ಇದುವರೆಗೆ ಆದ ಲಾಭ ಮಾತ್ರ ಶೂನ್ಯ. ಶರಾವತಿ ನದಿಯನ್ನೇ
ಉದಾಹರಣೆಗೆ ತೆಗೆದುಕೊಳ್ಳುವುದಾದರೆ ಶರಾವತಿಯ ಗೇರುಸೊಪ್ಪ ಅಣೆಕಟ್ಟು ನದಿ ನೀರನ್ನು ತಡೆದು ನಿಲ್ಲಿಸಿದ ಮೇಲೆ ಸಮುದ್ರದ ಭರತದ ಸಮಯದಲ್ಲಿ ಉಪ್ಪು ನೀರು ನದಿಗೆ ನುಗ್ಗಿ ಆ ಪ್ರದೇಶದ ಮೀನುಗಾರಿಕೆ ಮತ್ತು ಕೃಷಿಯನ್ನು ಹಾಳು ಮಾಡಿದೆ. ಮತ್ಸ್ಯಕ್ಷಾಮ ಉಂಟಾಗಿದೆ. ಶರಾವತಿಯ ಎಡ ಬಲ ದಂಡೆಗಳಲ್ಲಿ ಈ ನದಿಯನ್ನೇ ನಂಬಿ ಬದುಕು ಕಟ್ಟಿಕೊಂಡವರ ಜೀವನ ಕಷ್ಟಕ್ಕೆ ಸಿಲುಕಿದೆ. ಗೇರುಸೊಪ್ಪ ಅಣೆಕಟ್ಟಿನಿಂದ ಪ್ರತಿನಿತ್ಯ ವಿದ್ಯುತ್ ಉತ್ಪಾದಿಸಿ ನೀರು ಬಿಡಲಾಗುತ್ತಿದೆಯಾದರೂ ಉಪ್ಪು ನೀರು ಮೇಲ್ಭಾಗಕ್ಕೆ ನುಗ್ಗುತ್ತಲೇ ಇದೆ. ಈ ಯೋಜನೆಯಿಂದ ಗೇರುಸೊಪ್ಪ ಅಣೆಕಟ್ಟಿಗೆ ನೀರು ಹರಿದು ಬರುವ ಪ್ರಮಾಣ ಕಡಿಮೆಯಾಗುವ ಸಾಧ್ಯತೆ ಹೆಚ್ಚಿದೆ. ಇದರಿಂದ ಹೊನ್ನಾವರ ತಾಲೂಕಿನ ಗೇರುಸೊಪ್ಪವರೆಗೂ ಉಪ್ಪು ನೀರು ನುಗ್ಗುವ ಸಾಧ್ಯತೆ ಹೆಚ್ಚಾಗಿದೆ ಎಂದು ಹೊನ್ನಾವರದ ತಾಲೂಕಿನ ಜನತೆಗೆ ಆತಂಕ ಎದುರಾಗುವಂತಾಗಿದೆ.